ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ಲಾಠಿ ಚಾರ್ಜ್ಗೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆದಿದೆ. ರಾಯಲ್ ವೃತ್ತದಲ್ಲಿ ವಿವಿಧ ಸಂಘಟನೆಗಳು ಪ್ರೊಟೆಸ್ಟ್ ನಡೆಸಿದ್ವು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎನ್ನುವಂತಹ ಒತ್ತಾಯ ಕೇಳಿ ಬರ್ತಾ ಇದೆ. ಏನು ಅವತ್ತು ಸೋಮವಾರ ಹೋರಾಟದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗುತ್ತೆ, ಹಾಗೆ ಅಶ್ರುವಾಯು ಪ್ರಯೋಗ ಏನಾಗಿತ್ತು ಅದಕ್ಕೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. NTS ವಿಸರ್ಜನೆಗೆ ಒಕ್ಕೂಟದ ನಾಯಕರು ಒತ್ತಾಯವನ್ನ ಮಾಡಿದ್ದಾರೆ. ಹಾಗೆ ಈ ನೀಟ್ ಹಗರಣ ಏನಿದೆ ಕಂಪ್ಲೀಟ್ಲಿ ತನಿಖೆ ಆಗಬೇಕು ಎನ್ನುವಂತಹ ಒತ್ತಾಯ ಕೇಳಿ ಬಂದಿದೆ. ಇಲ್ಲಿ ನಾವು ನರೇಂದ್ರ ಮೋದಿ ಹೋಮುಖೇಶವನ್ನು ಆರಿಸಿ ಬಿಜೆಪಿ ಸುಮಾರು 20 ದಿನಗಳ ಕಾಲ ಹೋಮುಖೇಶವನ್ನು ಆರಿಸಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನಾವೆಲ್ಲ ಹಿಂದೂಗಳು ಭಾರತ ದೇಶದ ಮಾತ್ರ ಇರಬೇಕು, ಬೇರೆ ಧರ್ಮದ ಇರಬಾರ್ದು ಅಂತ ಹೇಳ್ತಿರುವಂತ ನರೇಂದ್ರ ಮೋದಿ ಅವರು ಕೇಳ್ತಾ ಇದ್ದೀವಿ. ಅಯ್ಯೋ ಸ್ವಾಮಿ, ಇವತ್ತು ವಿದ್ಯಾರ್ಥಿಗಳು ಸತ್ತಿರುವಂಥವರೆಲ್ಲರೂ ಹಿಂದೂಗಳೇ, ಅಲ್ಲಾರು ಮುಸ್ಲಿಮ್ಸ್ ಇಲ್ಲ, ನಿಮ್ಮ ಹಿಂದೂಗಳೇ ಸತ್ತಿರೋದು. ಎಲ್ಲಿಗೋಯ್ತು ಇಲ್ಲಿ ನಿಂತುವುದಲ್ಲ? ನಮ್ಮ ದೇಶದಲ್ಲಿ ರಾಮ ಮಂದಿರ ಕಟ್ಟಿರುವಂತ LK ಅದಾನವರು ನನಗೆ ಯತ್ನ ಮಾಡಿರಿ. ದೊಡ್ಡ ರಾಮ ಮಂದಿರ ಕಟ್ಟಿದ್ದಾರೆ, 1 ರೂಪಾಯಿ